ನಮಸ್ತೆ ಸ್ನೇಹಿತರೆ, ನಾನು ಡಾಕ್ಟರ್ ಜ್ಯೋತಿ ಕುಮಾರ್ ಆಚಾರಿ, ಕರುನಾಡ ಹಿತರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಸ್ನೇಹಿತರೆ, ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ, ಏನು ನಮ್ಮ ಕುಂಬೇನಗರದ ಮಾದೇಪುರ ಕ್ಷೇತ್ರ ಊಡಿ ವಾರ್ಡ್ 54, ಈ ಕುಂಬೇನಗರದಲ್ಲಿ ಎರಡನೇ ಅಡ್ಡ ರಸ್ತೆ. ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ಅಡ್ಡ ರಸ್ತೆಗೆ ಮೂಲಭೂತ ಸೌಕರ್ಯಗಳಲ್ಲಿ ರಸ್ತೆ ಇಲ್ಲ, ಹಾಗೂ ಚರಂಡಿ ವ್ಯವಸ್ಥೆ ಇಲ್ಲ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ವಿಶೇಷವಾಗಿ ನೀರಿನ ವ್ಯವಸ್ಥೆ ಇಲ್ಲ. ಇದು ಇವತ್ತಿನ ಪರಿಸ್ಥಿತಿ ಅಲ್ಲ, ಸುಮಾರು ವರ್ಷಗಳಿಂದ ಆಗ್ತಾ ಇದೆ ಇದು. ನೋಡಿ ಸ್ನೇಹಿತರೆ, ನೀವು ಮೋರಿ ಚರಂಡಿ ನೋಡ್ಬೋದು. ನೀವು ಚರಂಡಿ ನೋಡಿ, ಈ ರೀತಿ ನೋಡಿ, ಚರಂಡಿ ತುಂಬಾ ಕಸ ತುಂಬಿಕೊಂಡಿದೆ. ಇದು ಇವತ್ತಿನ ಪರಿಸ್ಥಿತಿ. ಗ್ರೇಟರ್ ಬೆಂಗಳೂರು ನೋಡ್ಕೊಳ್ಳಿ. ಮತ್ತೆ ನೋಡಿ, ಇದು ರಸ್ತೆ ನೋಡಿ ಯಾವ ರೀತಿ ಹದಗೆಟ್ಟಿದೆ. ತಾವು ದಯವಿಟ್ಟು ಈ ರಸ್ತೆನ ಮತ್ತೆ ಈ ಚರಂಡಿ ನೋಡ್ಬೇಕು. ನೋಡಿ, ರಸ್ತೆ ನೋಡಿ. ಸರ್ಕಾರ ಗ್ರೇಟರ್ ಬೆಂಗಳೂರು ನೋಡಿ, ಇದು ಬೆಂಗಳೂರು ಕುಂಬೇನಗರದ ಎರಡನೇ ಮುಖ್ಯ ರಸ್ತೆ. ಏನು ಮಾದೇಪುರ ಕ್ಷೇತ್ರ. ನೋಡಿ, ರಸ್ತೆ ನೋಡಿ. ನಾವು ಹೇಳ್ಕೊಳ್ಳೋದಕ್ಕೆ ಮಾತ್ರ ಸೀಮಿತ, ಬೆಂಗಳೂರಲ್ಲಿ ಇದ್ದೀರಿ ಅಂತ ಹೇಳ್ಕೋಬೇಕಷ್ಟೇ. ಇಲ್ಲಿನ ಜನ ಪರದಾಡಂತ ಒಂದು ಸನ್ನಿವೇಶ ನೋಡಿ. ಮೋರಿ ನೀರು ನಿಂತಿದೆ, ನೀರು ಎಲ್ಲೂ ಹೋಗ್ತಾ ಇಲ್ಲ, ನೀರು ಇಲ್ಲೇ ಸ್ಟಾಪ್ ಆಗಿದೆ. ಇದು ನೋಡಿ, ನೋಡಿದ ಸ್ನೇಹಿತರೆ, ನೀರೆಲ್ಲೂ ಹೋಗ್ತಾ ಇಲ್ಲ, ಇಲ್ಲೇ ನಿಂತಿದೆ. ಕಾರಣ ಏನು ಅಂತ ಹೇಳಿದ್ರೆ, ಮುಖ್ಯ ರಸ್ತೆಗೆ ಹೋಗುವಂತ ನೀರು ಇವರು ಮೊದಲು ಕಾಮಗಾರಿ ಮಾಡುವ ಒಂದು ಸಂದರ್ಭದಲ್ಲಿ ಇದನ್ನ ಯಾವ ರೀತಿ ಹರಿಬಿಡಬೇಕು, ಮುಖ್ಯ ರಸ್ತೆಗೆ ಯಾವ ರೀತಿ ಹೋಗಬೇಕು, ಈ ಒಂದು ಚರಂಡಿ ವ್ಯವಸ್ಥೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಇವರು ಸರಿಯಾಗಿ ಮಾಡದಿರಂತ ಒಂದು ಕಾರಣ ಇವತ್ತು ಸಾರ್ವಜನಿಕರು ಪರದಾಡಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ಮತ್ತೆ ಹಂಗೆ ನೋಡ್ಕೊ ಬನ್ನಿ. ನೋಡಿ ಸ್ನೇಹಿತರೆ, ಇದು ರಸ್ತೆ ನೋಡಿ. ಈ ರಸ್ತೆಯಲ್ಲಿ ಓಡಾಡಕ್ಕೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂತೇಳಿ ತಾವು ದಯವಿಟ್ಟು ಗಮನಿಸಬೇಕು. ಅಧಿಕಾರಿಗಳು ಏನ್ ಮಾಡ್ತಾ ಇದೀರೋ ಗೊತ್ತಿಲ್ಲ. ಬರೀ ನೀವು ಟ್ಯಾಕ್ಸ್ ಕಟ್ಸ್ಕೊಳ್ಳೋಂಥದ್ದು, ಎಲೆಕ್ಷನ್ ವಿಚಾರ ನಿಮ್ಗಿಷ್ಟೇ ಸೀಮಿತ ಆಗಿದ್ದಾರೆ. ನಿಮ್ಗಿಷ್ಟೇ ಸೀಮಿತ ಆಗಿದೆ. ಜನಗಳ ಪರಿಸ್ಥಿತಿ ಸರ್ಕಾರಕ್ಕೂ ಬೇಕಾಗಿಲ್ಲ, ಬಿಬಿಎಂಪಿ ಅಧಿಕಾರಿಗಳಿಗೂ ಬೇಕಾಗಿಲ್ಲ. ನೋಡಿ, ಮೋರಿಗೆ ಈ ಚರಂಡಿ ವ್ಯವಸ್ಥೆ ಇಷ್ಟೇ. ಇಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇದೆ. ಜನಗಳಿಗೆ ಇಲ್ಲಿ ಜೀವನ ಮಾಡೋಕೆ ತುಂಬಾ ತೊಂದರೆ ಆಗ್ತಾ ಇದೆ. ತಾವು ದಯವಿಟ್ಟು ಈ ವಿಚಾರವನ್ನ ಈಗಾಗಲೇ ಅಧಿಕಾರಿಗಳಿಗೆ, ಸಾರ್ವಜನಿಕರ ಗಮನಕ್ಕೆ ತಂದರೂ ಸಹ ಅಧಿಕಾರಿಗಳಿಗೆ ಅವ್ರದೇ ಆದಂತ ಮೀಟಿಂಗ್ ಇರ್ತವೆ, ಅವ್ರದೇ ಆದಂತ ಕೆಲಸ ಇದೆ. ಅವ್ರಿಗೆ ಜನದ ಬೇಕಾಗಿಲ್ಲ, ಜನರ ಸಮಸ್ಯೆ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ವೋಟು. ಎಲೆಕ್ಷನ್ ಟೈಮಲ್ಲಿ, ಚುನಾವಣೆ ಟೈಮಲ್ಲಿ ಬರ್ತಾರೆ. ಚುನಾವಣೆ ಆದ್ಮೇಲೆ ಅವ್ರ ವೋಟ್ ಆಯ್ತು, ಅವ್ರ ಕೆಲಸ ಆಯ್ತು, ಅವ್ರ ಮನೆಗಳಲ್ಲಿ ಕುತ್ಕೊಂತಾರೆ. ನೋಡಿ, ರಸ್ತೆ ನೋಡಿ, ಬನ್ನಿ. ನೋಡಿ ಸ್ನೇಹಿತರೆ, ನಮಸ್ತೆ. ಕುಂಬೇನಗರದ ಎರಡನೇ ಅಡ್ಡ ರಸ್ತೆ, ಮಾದೇಪುರ ಕ್ಷೇತ್ರ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಈಗೇನು ಸನ್ಮಾನ್ಯ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ಗ್ರೇಟರ್ ಬೆಂಗಳೂರು ಅಂತ ಮಾಡಿದೆ. ನೋಡಿ, ಇವತ್ತು ಗ್ರೇಟರ್ ಬೆಂಗಳೂರು ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ,
ಕೆರೆಗೆ ನಾವೇನು ಸುಮಾರು ದೂರ ಹೋಗ್ಬೇಕಾಗಿಲ್ಲ, ಮನೆ ಮುಂದೆನೆ ಕೆರೆ ಆಗ್ಬಿಟ್ಟಿದೆ. ಸುಮಾರು ದೂರ ಹೋಗ್ಬೇಕಾಗಿಲ್ಲ, ಮನೆ ಮುಂದೆನೆ ಚರಂಡಿಯ ಈ ನೀರು ನೋಡಿ. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಹಾಗೂ ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇದೆ. ಇಲ್ಲೇನಾದ್ರೂ ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಆಗಿ ರೋಗಗಳು ಹರಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಇದೇನಾದ್ರೂ ಆದ್ರೆ ಇದಕ್ಕೆ ನೇರ ಹೊಣೆ ಸರ್ಕಾರನೇ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಬಿಬಿಎಂಪಿ ಅಧಿಕಾರಿಗಳಿಗೆ ನಾನು 2 ಸಲ ಕರೆ ಮಾಡಿದ್ದೀನಿ. ಏನ್ ನಮ್ಮ ಗೂಡಿವಾಡ್ ಇಂಜಿನಿಯರ್ ಅವ್ರಿಗೆ 2 ಸಲ ಕರೆ ಮಾಡಿದ್ದೀನಿ. ಮೇಡಮ್ ಅವರ ಪರಿಸ್ಥಿತಿ ಈ ರೀತಿ ಇದೆ, ಇದನ್ನ ನೀವು ರಸ್ತೆ ಆಗಿರ್ಬೋದು, ಚರಂಡಿ ನೀರು ಹೋಗೋದಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಮಾಡಿ ಅಂತ ಫೋನ್ ಮಾಡಿದ್ರೆ, ನಾವು ಸಂಘಟನೆಯವರು ಫೋನ್ ಮಾಡಿದ್ರು ಸಹ ಅವರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಇದು ನಿಜವಾಗ್ಲೂ ಬೆಂಗಳೂರು ಅಥವಾ ಯಾವ ಊರು ಅಂತ ನನಗೆ ಇವತ್ತು ಸಂಶಯವನ್ನು ಏರ್ಪಡಿಸ್ತಾ ಇದೆ. ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ನೀವು ಏನು ನೀವು ತಗೊಳ್ತಂತ ಸಂಬಳ, ನಾವು ಕಟ್ಟಂತ ಒಂದು ತೆರಿಗೆ ಹಣನ ತಾವು ಮರಿತಾ ಇದ್ದೀರಾ. ತಾವು ಸಾರ್ವಜನಿಕರ ಸೇವೆಗಿರೋದು, ತಾವು ದಯವಿಟ್ಟು ಗಮನದಲ್ಲಿ ಇಟ್ಕೋಬೇಕು. ಜನಪ್ರಿಯ ಶಾಸಕರು ಮಂಜುಳಾ ಅರವಿಂದ್ ಲಿಂಬಾವಳಿ ಅವರು ಹಾಗೂ ಅರವಿಂದ್ ಲಿಂಬಾವಳಿ ಸಾಹೇಬರಿಗೆ ಅವ್ರ ಮೇಲೆ ನಮಗೊಂದು ಅಪಾರವಾದ ಒಂದು ಗೌರವ ಇದೆ. ತಾವು ದಯವಿಟ್ಟು ಈ ಒಂದು ವಿಡಿಯೋ ಮುಖಾಂತರ ತಮಗೆ ನಾನು ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಕುಂಬೇನಗರದ 2ನೇ ಅಡ್ಡ ರಸ್ತೆ ನೋಡಿ, ಪಕ್ಕದಲ್ಲಿ 4 ಬೀದಿಗಳಿದೆ. ಆ ಬೀದಿಗಳಿಗೆ ಚರಂಡಿ ವ್ಯವಸ್ಥೆ ಆಗಿರ್ಬೋದು, ರಸ್ತೆ ವ್ಯವಸ್ಥೆಗಳಾಗಿರ್ಬೋದು, ಪ್ರತಿಯೊಂದು ಆ ಬೀದಿಗೆ ಸುರಕ್ಷಿತವಾಗಿ ನಡೀತಾ ಇದೆ. ಈ ಬೀದಿಗೆ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಇಲ್ಲೇನು ಜನ ಟ್ಯಾಕ್ಸ್ ಕಟ್ತಾ ಇಲ್ವಾ, ಇಲ್ಲ ಇವ್ರೇನಾದ್ರೂ ಕಾಡು ಜನಗಳ, ಇವ್ರನ್ನ ಪರಿಸ್ಥಿತಿ ಏನಾಗಬೇಕು, ಇಲ್ಲ ಇವ್ರು ನಿಮ್ಗೇನಾದ್ರೂ ವಿರೋಧಿಗಳ, ಇಲ್ಲ ನಮ್ಮ ರಾಜ್ಯದಲ್ವಾ, ತಾವ್ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಶಾಸಕರ ಅಪಾರವಾದ ಗೌರವ ಇದೆ. ತಾವು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾವು ಸೂಕ್ತ ಕ್ರಮ ತಗೊಂಡು ಈ ಒಂದು ರಸ್ತೆನ ಸುರಕ್ಷಿತವಾಗಿ, ಏನು ಪಕ್ಕದಲ್ಲಿರುವಂತಹ ಬೀದಿಗಳು ಯಾವ ರೀತಿ ಯಾವ ಗುಣಮಟ್ಟದಲ್ಲಿ ಇದೆಯೋ ಅದೇ ರೀತಿ ಗುಣಮಟ್ಟದಲ್ಲಿ ಮಾಡಿ, ಇಲ್ಲಿನ ನೀರಿನ ವ್ಯವಸ್ಥೆನೂ ಸಹ ಇಲ್ಲ. ಇಲ್ಲಿ ಕೇಳೋರು ಹೇಳೋರು ಯಾರೂ ಇಲ್ಲ. ಬೋರ್ಡ್ ಮಾತ್ರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಆದ್ರೆ ಇಲ್ಲಿ ಬಂದು ನಿಂತ್ಕೊಂಡು ನೋಡಿದ್ರೆ ತಮಗೆ ಗೊತ್ತಾಗುತ್ತೆ ಇದು ಯಾವ ಪಾಲಿಕೆ ಅಂತ ಹೇಳ್ಬಿಟ್ಟು. ಎಲ್ರೂ ಸಾರ್ವಜನಿಕರು ಒಂದು ಈ ಕರೆನ ತಾವು ಒಗ್ಗಟ್ಟು, ಈ ಕರೆಗೆ ತಾವು ನಮ್ಮೆಲ್ಲರ ಪರವಾಗಿ, ಸಾರ್ವಜನಿಕರ ಪರವಾಗಿ, ನಮ್ಮ ಗ್ರಾಮಸ್ಥರ ಪರವಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಬಿಬಿಎಂಪಿ ಅವ್ರಿಗಂತೂ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಬಿಡಿ, ಅವ್ರು ಬರೋದೇ ಇಲ್ಲ. ಅವ್ರು ನಾವು ಫೋನ್ ಮಾಡಿದ್ರೆ 1000 ಕಾರಣ ಹೇಳ್ತಾರೆ. ನಾವು ವಿಶೇಷವಾಗಿ ಸನ್ಮಾನ್ಯ ಶ್ರೀ ಮಂಜುಳಾ ಅರವಿಂದ್ ಲಿಂಬಾವಳಿ ಮೇಡಮ್ ಅವರಿಗೆ ನಾವು ತಿಳಿಸೋದೇನು ಅಂತ ಹೇಳಿದ್ರೆ, ತಾವು ಜನಪ್ರಿಯ ಶಾಸಕರು, ಒಳ್ಳೊಳ್ಳೆ ಕೆಲಸ ಮಾಡಿದ್ದೀರಾ, ತಮ್ಮ ಮೇಲೆ ನಮಗೆ ವಿಶೇಷವಾದ ಅಭಿಮಾನ ಇದೆ. ತಾವು ದಯವಿಟ್ಟು ಇಲ್ಲಿನ ರಸ್ತೆ ಆಗಿರ್ಬೋದು, ಇಲ್ಲಿನ ಚರಂಡಿ ಆಗಿರ್ಬೋದು, ಕುಡಿಯೋಕೆ ನೀರಾಗಿರ್ಬೋದು, ಈ ಮೂಲಭೂತ ಸೌಕರ್ಯಗಳನ್ನ ತಾವು ನಮ್ಗೆ ಒದಗಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳೆಯ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ ನಮಸ್ತೆ. ಇಲ್ಲಿ ನಾವು ಯಾರ್ದು ಅವ್ರ ಆಸ್ತಿ ಪಾಸ್ತಿ ಏನು ಕೇಳ್ತಾ ಇಲ್ಲ. ನಾವು ಜೀವನ ಮಾಡೋದಕ್ಕೆ ನೀರು ಕೇಳ್ತಾ ಇದೀವಿ, ಕುಡಿಯೋಕೆ ನೀರು ಕೇಳ್ತಾ ಇದೀವಿ, ಓಡೋಕೆ ರಸ್ತೆ ಕೇಳ್ತಾ ಇದೀವಿ. ಯಾರು ಸಂಕೋಚ ಪಡೋಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ತೆರಿಗೆ ಕಟ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ಯಾರು ಭಯ ಪಡೋಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮ್ಮ ಸಮಸ್ಯೆ ಏನಿದೆ, ನೀವು ಸಮಸ್ಯೆ ಹೇಳಿದ್ರೆ ಶಾಸಕರ ಗಮನಕ್ಕೆ ಹೋಗುತ್ತೆ, ಸರ್ಕಾರದ ಗಮನಕ್ಕೆ ಹೋಗುತ್ತೆ, ಬಿಬಿಎಂಪಿ ಗಮನಕ್ಕೆ ಹೋಗುತ್ತೆ, ನಿಮ್ಮ ಕಷ್ಟಗಳ ಪರಿಹಾರ ಆಗುತ್ತೆ. ತಾವು ಮಾತಾಡಬೇಕು. ಈ ಸಂದರ್ಭದಲ್ಲಿ ಸುಮ್ಮನೆ ಇರಬಾರ್ದು. ನೀವು ಮಾತಾಡಿ. ಅದೇ ರೀ, 6 ತಿಂಗಳಾಯ್ತು ನೀರು ಬಂದು ಕುಡಿಯೋಕ್ಕೆ. ಬೋರ್ ಬಿಡ್ತಾ ಇದ್ರು, ಸ್ವಲ್ಪ ಯಾವ ಕಡೆನೇ ಸ್ಟಾಪ್ ಮಾಡಿಬಿಟ್ರು. ನಾವು ಎಲ್ಲೆಲ್ಲಿ ಹೋಗಿ ಕೇಳಿದಕ್ಕೆ ಇಲ್ಲ, ಮೋಟ್ರ್ ಹೋಗ್ಬಿಟ್ಟಿದೆ, ಕರೆಂಟ್ ಹೋಗ್ಬಿಟ್ಟಿದೆ, ಯಾವ್ದಾವ್ದು 6 ತಿಂಗಳಾಯ್ತು ನಾವು ನೀರು ಕೊಂಡ್ಕೊಂಡು ಟ್ಯಾಂಕ್ ಇಲ್ಲಿ ಈ ಬೀದಿ 3 ಬೀದಿನಲ್ಲಿ ನಾವು ಮಾಡ್ತಾ ಇದ್ದೀವಿ.
ನೀವು ಆಮೇಲೆ BBMP ಅಧಿಕಾರಿಗಳು ಹೇಳಿಲ್ವಾ? ಹೇಳಿದ್ರೆ ಇಲ್ಲಿ ಇರೋರು ದೊಡ್ಡವ್ರು ಇರ್ತಾರಿಲ್ವಾ, ಅವ್ರ ಹತ್ರ ಹೇಳಿದ್ವಿ. ಏನ್ ಹೇಳ್ತೀರಾ, ನಮ್ಗೆ ದೊಡ್ಡ ಆಫೀಸ್ ಅದು ಇದು ಗೊತ್ತಿಲ್ಲ, ನೀವು ಪ್ರಾರ್ಥನೆ ಮಾಡಿ. ದೊಡ್ಡವ್ರ ತನ್ರಿ ಮಾಡ್ಬೇಕು. ಒಟ್ಟಿಗೆಲ್ಲ ಯಾರು ಬರೋದು, ಮನೆ ಮುಂದೆ ಯಾರು ಬರೋರು, ಅವ್ರ ಹತ್ರ ಹೋಗಿ ಹೇಳ್ಬೇಕು. ಹೇಳಿದ್ರೆ ಅವ್ರು ಎಲ್ಲರೂ ಸೈಲೆಂಟ್ ಆಗಿದ್ದಾರೆ. 10 ಕಡೆ ಎಲ್ಲ ಬರುತ್ತೆ, ಅವ್ರ ಹೊಟ್ಟೆ ತುಂಬಿಡ್ತದೆ. ಯಾರೇ ಹಾಳಾಗಿ ಹೋಗ್ಲಿ, ಇವಾಗ ನೋಡಿಲ್ವಾ, ಕಾಯಿಲೆನ ಬರ್ಲಿ, ಸಾಯ್ಲಿ, ಕೊರೋನಾನ ಬರ್ಲಿ, ಹಾಳಾಗಿ ಹೋಗ್ಲಿ, ನಾವು ಚೆನ್ನಾಗಿದ್ದೀವ ಅಂದ್ಬಿಟ್ಟು ಹಂಗೆ ಇರ್ತಾರೆ. ಅವ್ರನ್ನ ಏನ್ ಮಾಡಕ್ಕಾಗತ್ತೆ? ನೀರು ಇಲ್ಲಿ ಇದೆ, ಏನೋ ಹತ್ರ ಇರೋದಕ್ಕೆ ನೀರು ಕುಡಿಯಕ್ಕೆ ತಕೊಳ್ತೀವಿಪ್ಪ. ಟ್ಯಾಂಕ್ ವಾರಕ್ಕೆನೂ ಬರಲ್ಲ. ಮಕ್ಕಳ ಮರನ್ನ ಇಟ್ಕೊಂಡರು 3 ದಿವಸಕ್ಕೆ ಒಂದು ಟ್ಯಾಂಕರು. ತಿಂಗಳಿಗೆ ಎಷ್ಟು ಟ್ಯಾಂಕರ್ ಆಯ್ತು? ನೀವೇ ಎಷ್ಟು ಟ್ಯಾಂಕರ್ ಹೊಡೆಯೋದು? ವಯಸ್ಸಾಗಿರೋರ್ಗೆ ಏನ್ ಬರುತ್ತೆ? ಏನೋ ಕೂಲಿನಲ್ಲಿ ಮಾಡ್ಕೊಂಡು ತಿನ್ನೋರು ತಿಂಗಳಿಗೆ 2,000 3,000 ನೀರ್ಗೆ ಮಾಡ್ಬಿಟ್ಟು ಏನ್ ಮಾಡೋದು? ಯಾರ ಕಿವಿನಲ್ಲಿ ಹಾಕೊಳ್ಳಲ್ಲ. ಎಲ್ಲ ಕೇಳಿದ್ರೆ ಹೆಂಗಸ್ರಿಗೂ ಬಾಯಿ ಬೀದಿಗೆ ಬಂದ್ಬಿಡ್ತಾರೆ. ಇರೋ ತಿನ್ಬಿಟ್ಟು ಮನೆಯಲ್ಲಿ ಮುಚ್ಕೊಂಡು ಮಲ್ಬೇಕಾಯ್ತು, ಬಂದ್ಬಿಡ್ತಾರೆ ಅಂತಾರೆ. ಎನ್ನ ಕೇಳಿದ್ರೆ ಬಾಯಿ ಅಂತಾರೆ. ಕೇಳಿದ್ರೆ ಈ ರೀತಿ ಎಲ್ಲಿ ಆಫೀಸ್ಗೆ ಹೋಗ್ಬೇಕಂದ್ರೆ ನಾವು ಬರ್ತೀವಿ ಅಂತೀವಿ, ನೀರು ಇಲ್ಲ. ಮುಂದೆ ಬನ್ನಿ. ಬಿಡ್ತದೆ. ನಾನು ಫೋನು ಮಾಡಿದ್ದೀನಿ ಬೇಕಾಗ್ತಾರೆ, ಇಂಜಿನಿಯರ್ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಏನು ಮಾಡಿದ್ರು ಅವರು ಬಂದಿದ್ದು ಏನು ಸರಿಪಡಿಸಿಲ್ಲ. ಏನು ಮೋರಿ ಎಲ್ಲ ಇದೆ, ನೀರಂತೂ ಬಂದೇ ಇಲ್ಲ. ಭಾಳ ಎಲ್ಲ ಕಡೆ ಕಂಪ್ಲೇಂಟ್ ಮಾಡಿ ಬಂದಿಲ್ಲ. ಇದು ಹಾಕ್ಬಿಟ್ಟು ಹೋಗಿದ್ವಿ 2 ವರ್ಷ 3 ವರ್ಷ ಆಯ್ತು. ಕನೆಕ್ಷನ್ ಬಂದಿದ್ದಾರ? ಏನೇ ಇಲ್ಲ. ಅದು 3 ದಿವಸಕ್ಕೆ ಒಂದ್ಸತಿ ಎಲ್ಲ ಮನೆಗೆಲ್ಲ ತುಂಬಿಡೋದು, 3,000 4,000 ತಗೊಳ್ಳೋದು. ಏನು ಎಷ್ಟು 1 ವಾರನೂ ಬರಲ್ಲ ತುಂಬಿಡ್ತದೆ. ಮಕ್ಕಳು ನೀರು ಒಂದಕ್ಕೆ ಹೋಗ್ಬಿಟ್ಟು ನೀರು ಬಿಡ್ತಾರೆ, ತುಂಬಿಡ್ತದೆ. ಆಚೆ ಹೋಗಿದ್ರೆ ನಮ್ಗೆ ನಾಚಿಕೆ ಆಗುತ್ತೆ, ವಾಸನೆ. ಹೆಂಗಾರು ಇರೋದು? ಸುಮಾರು 1-3 ವರ್ಷದಿಂದ ಇದೇ ಪ್ರಾಬ್ಲಮ್. ಇಲ್ಲಿ ಹೇಳಿದ್ರೆ ಇವರು MLA ಇದ್ದಾರೆ ಮಂಜುಳಾ ಮೇಡಮ್, ಒಂದ್ಸತಿನೂ ಕೌನ್ಸಿಲಿಂಗ್ ಬಂದೇ ಇಲ್ಲ ಈ ಕಡೆ. ನಾವ್ ಯಾರಿಗೆ ಅಂತ ಕಂಪ್ಲೇಂಟ್ ಮಾಡೋದು? ಯಾವಾಗೂ ಇಲ್ಲಿ ಮೋರಿಗೆ ಯಾರಾದ್ರೂ ಆಳುಗಳನ್ನ ಕರೆದ್ಬಿಟ್ಟು ಎಲ್ಲ ಎತ್ತಿಸ್ಬೇಕು ಇಲ್ಲಿ ನಾವು. ಇಲ್ದ ಇದ್ರೆ ಮನೆ ಮುಂದಕ್ಕೆ ಬರುತ್ತೆ, ಮನೆ ಒಳಕ್ಕೂ ಬರುತ್ತೆ ನೀರು. ಎಲ್ರಿಗೂ ನೀರು ಬಿಡ್ದಂಗೆ ಮೋರಿ ನೀರು. ಇಲ್ಲಿ ನೀರಿನ ಅನುಕೂಲನೂ ಇಲ್ಲ. ದಯವಿಟ್ಟು ಮೇಡಮ್ ಬಂದು ಇಲ್ಲಿ ಸಮಸ್ಯೆನ ಬಗೆಹರಿಸ್ಬೇಕು. ಸುಮ್ಮನೆ ಎಲೆಕ್ಷನ್ ಟೈಮಲ್ಲಿ ಬಂದು ಹೋಗ್ಬಿಟ್ರೆ ಇಲ್ಲಿ ನಾಗರಿಕರಿಗೆಲ್ಲ ಎಷ್ಟೊಂದು ಕಷ್ಟ ಆಗ್ತಾ ಇದೆ. ಅಲ್ಲಿ ಬಂದು ಸ್ಪಂದಿಸ್ಬೇಕು, ಅವ್ರಿಗೇನ್ ಸಮಸ್ಯೆಗಳು ಅಂತ ಕೇಳಬೇಕು ಅವ್ರನ್ನ. ಇವ್ರು ಬರ್ದೇನೆ ಅಲ್ಲಿ ಇದ್ಬಿಟ್ರೆ ಹೆಂಗೆ ಇವ್ರ ಸಮಸ್ಯೆಗಳೆಲ್ಲ ಬಗೆಹರಿಯೋದು? ನಾವು ಮೋರಿ ನೀರೆಲ್ಲ ಮನೆ ಒಳಗೆ ಬಿಟ್ಕೊಳ್ಳೋಣ? ಯಾವಾಗೂ ನಾವು ಕ್ಲೀನ್ ಮಾಡ್ಸಕ್ಕಾಗುತ್ತಾ? ಎಲ್ಲ ಸೊಳ್ಳೆಗಳು ಜಾಸ್ತಿ, ಕಾಯಿಲೆಗಳು ಜಾಸ್ತಿ. ಇಲ್ಲಿ ಯಾರಿಗೆ ಅಂತ ಹೇಳೋದು? ಯಾರಿಗೂ ರೋಡಿನ ಸಮಸ್ಯೆ ಅಂತೂ ಹೇಳಲೇಬೇಡ್ರಿ. ಎಲ್ಲ ಗುಂಡಿಗಳು ಎಲ್ಲ ಬೀಳ್ತಾರೆ ಗಾಡಿಗಳಲ್ಲಿ ಬಂದು. ಇದು ದಯವಿಟ್ಟು ಮಂಜುಳಾ ಮೇಡಮ್ ಗಮನಕ್ಕೆ ಹೋಗ್ಬೇಕು. ಇದು ಕುಂಬೇನಗರ ಊರೊಳಗಡೆ ಬೇಕಾದಷ್ಟು ನೀರು 24 hours ಬಿಟ್ಟಿರ್ತಾರೆ. ಅದು ಹೋಗ್ತಾ ಇರುತ್ತೆ ಆಚೆ ಕಡೆ. ಕೇಳಿದ್ರೆ ವಾಟರ್ ಮ್ಯಾನ್ಗೆ ಏನಿಲ್ಲ, ಬೋರ್ ಕೆಟ್ಟೋಗಿದೆ, ಅಲ್ಲೇನು ಬರ್ತಾ ಇಲ್ಲ ನೀರು, ಬೋರ್ ಸಮಸ್ಯೆ, ಪೈಪ್ಗಳ ಸಮಸ್ಯೆ ಅಂತ ಏನಾದರೂ ಒಂದೊಂದು ಸಬೂಬು ಹೇಳಿ ಇವಾಗ 6 ತಿಂಗಳಿಂದ ಈ 3 ರೋಡ್ಗೆ ನೀರೇ ಬರ್ತಾ ಇಲ್ಲ. ಇಂಜಿನಿಯರ್ ಅವ್ರಿಗೂ ಕಂಪ್ಲೇಂಟ್ಗಳೆಲ್ಲ ಮಾಡಿದ್ದಾಯಿತು, ಆದ್ರೂ ಅವ್ರೇನು ಕ್ರಮ ತಗೊತಾ ಇಲ್ಲ. ಅದಕ್ಕೆ ಆದಷ್ಟು ಬೇಗ ನೀವಾದರೂ ಇದನ್ನು ತಗೊಂಡು ಈ ಸಮಸ್ಯೆಯನ್ನು ಬಗೆಹರಿಸಿ ನಮಗೊಂದು ಪರಿಹಾರ ಕೊಡಿಸಿ ನೀವು ಇದಕ್ಕೆ ಒಂದು ನಮಗೆ ಒಳ್ಳೇದು ಅನುಕೂಲ ಮಾಡಿಕೊಡ್ಬೇಕಾಗಿ ಕಳೆಯಾಗಿ ನಮಸ್ತೆ ಸ್ನೇಹಿತರೆ, ಕೇಳಿದ್ರಲ್ಲ ಇಷ್ಟೊತ್ತು ಸಾರ್ವಜನಿಕರ ಒಂದು ಕುಂದುಕೊರತೆಗಳು ಅವರೇ ಹೇಳ್ಕೊಂಡಿದ್ದಾರೆ. ನಾವು ದಯವಿಟ್ಟು ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಹೋರಾಟಗಾರರ ಪರವಾಗಿ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅತಿ ಶೀಘ್ರದಲ್ಲಿ ಇದನ್ನ ತುಂಬಾ ದಿನಗಳವರೆಗೂ ತಗೊಂಡು ಹೋಗಬೇಡಿ. ಯಾಕಂತ ಹೇಳಿದ್ರೆ ಇಲ್ಲಿ ಇದರಿಂದ ಸೊಳ್ಳೆಗಳಿಂದ ಸಾಂಕ್ರಾಮಿಕ ರೋಗಗಳು ಹರಡ್ತವೆ. ತಾವು ಈ ಕೂಡಲೇ ನಾನು BBMP ಅಧಿಕಾರಿಗಳಿಗೂ ಸಹ ಫೋನ್ ಮಾಡಿದ್ದೀನಿ. ನನ್ನೊಂದು ಪತ್ರದಲ್ಲಿ ಅವ್ರಿಗೆ ಕರೆಪತ್ರವನ್ನು ಕೊಡ್ತೀನಿ, ಅವ್ರಿಗೆ ಪತ್ರದಲ್ಲಿ ಒಂದು ಲೆಟರ್ ಕೊಡ್ತೀನಿ ಅವ್ರಿಗೆ. ತಾವು ದಯವಿಟ್ಟು ಬಂದು ಇದನ್ನ ಸರಿಪಡಿಸಬೇಕು. ಚರಂಡಿ ವ್ಯವಸ್ಥೆ ಆಗಬೇಕು, ರಸ್ತೆ ವ್ಯವಸ್ಥೆ ಆಗಬೇಕು, ಮತ್ತು ನೀರಿನ ವ್ಯವಸ್ಥೆ, ಈ ಮೂಲಭೂತ ಸೌಕರ್ಯಗಳು ಇದನ್ನ ತಾವು ದಯವಿಟ್ಟು ಇದನ್ನ ಸರಿಪಡಿಸಬೇಕಂತೇಳಿ ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ. ಇಲ್ಲವಾದಲ್ಲಿ BBMP ಕಚೇರಿ ಮುಂದೆ ನಮ್ಮ ಕರುನಾಡು ಹಿತರಕ್ಷಣಾ ವೇದಿಕೆ ಸಂಘಟನೆ ಉಗ್ರವಾದ ಹೋರಾಟವನ್ನು ಮಾಡ್ತಾ BBMPಗೆ ಮುತ್ತಿಗೆ ಆಗ್ತೀವಿ ಅಂತೇಳಿ ಸಂದರ್ಭ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.